ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕುಬೇಂದ್ರಪ್ಪ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ನಾನು ಇವತ್ತು ಭಾವಿಸ್ತಾ ಇದ್ದೀನಿ. ಅಂಡ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಫುಲ್ ಇನ್ಫಾರ್ಮೇಶನ್ ಬೇಸ್ಡ್ ವಿಡಿಯೋ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಒಂದು ಬ್ಯೂಟಿ ಟಿಪ್ ಕೊಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅದು ಕೂಡ ಓನ್ಲಿ ಎರಡೇ ಇಂಗ್ರೀಡಿಯೆಂಟ್ಸ್ ನಾವು ಯೂಸ್ ಮಾಡಿಕೊಂಡು. ಫಸ್ಟಿಗೆ ಆ ಬ್ಯೂಟಿ ಟಿಪ್ ಏನು, ಯಾವ್ದ್ರ ಬಗ್ಗೆ ಅಂತ ಹೇಳೋದಾದ್ರೆ, ಇವಾಗಿನ ಒಂದು ಜನರೇಷನ್ ಅಲ್ಲಿ ನಮ್ಮ ಕಣ್ಣಿನ ಕೆಳಗಡೆ ಕಪ್ಪು ಸುತ್ತು ಅಂದ್ರೆ ಡಾರ್ಕ್ ಸರ್ಕಲ್ಸ್ ಅಂತ ಏನ್ ಹೇಳ್ತೀವಲ್ವಾ, ಸೊ ಈ ಒಂದು ಡಾರ್ಕ್ ಸರ್ಕಲ್ಸ್ ಇವಾಗಂತೂ ಕಾಮನ್ ಇಶ್ಯೂ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಡ್ಯೂ ಟು ಮೊಬೈಲ್ ನ ಜಾಸ್ತಿ ಯೂಸ್ ಮಾಡ್ತೀವಿ, ಲ್ಯಾಪ್ಟಾಪ್ಸ್ ನ ಜಾಸ್ತಿ ಯೂಸ್ ಮಾಡ್ತೀವಿ, ಅಂಡ್ ಕೆಲವರಿಗೆ ಹೆರಿಡಿಟಿ ಫ್ಯಾಕ್ಟರ್ ಇಂದ ಬಂದಿರಬಹುದು. ಸೊ ತುಂಬಾ ರೀಸನ್ಸ್ ಇರುತ್ತೆ ಏನಕ್ಕೆ ಅಂತ ಹೇಳ್ಬಿಟ್ಟು ನಾವು ಇದಕ್ಕೆ ಅಂತ ಪಿಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಹಾವೆವರ್ ಸಮಸ್ಯೆ ಅಂತೂ ಬಂದಿರುತ್ತೆ. ಅದನ್ನ ನಾವು ಯಾವ ರೀತಿ ಬಗೆಹರಿಸ್ಕೋಬೇಕು, ಅದಕ್ಕೆ ಏನಾದ್ರೂ ಒಂದು ಸೊಲ್ಯೂಷನ್ ಕಂಡಿಡ್ಕೋಬೇಕಲ್ವಾ. ಸೊ ಅದಕ್ಕೆ ನಾನಿವತ್ತು ಒಂದು ಒಳ್ಳೆ ಸೊಲ್ಯೂಷನ್ ರಿಸರ್ಚ್ ಮಾಡಿ ತಂದಿದ್ದೀನಿ, ನಿಮ್ಗೆಲ್ರಿಗೂ ಯೂಸ್ಫುಲ್ ಆಗುವಂತದ್ದೇ. ತಡ ಮಾಡೋದು ಬೇಡ. ಇವಾಗ ಆ ಒಂದು ಸೊಲ್ಯೂಷನ್ಗೆ ಏನ್ ಇಂಗ್ರೀಡಿಯೆಂಟ್ ಬೇಕು ಅದನ್ನ ನಾನು ಯಾವ ರೀತಿ ರೆಡಿ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಹೋಗಿ ನೋಡ್ಕೊಂಡ್ ಬನ್ನಿ. ಫ್ರೆಂಡ್ಸ್, ಏನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ ಬಂದಿರಲ್ವಾ, ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ ಓನ್ಲಿ. ಎರಡೇ ಇಂಗ್ರೀಡಿಯೆಂಟ್ ನಾವು ಯೂಸ್ ಮಾಡ್ಕೊಂಡು ಈ ಒಂದು ಫೇಸ್ ಏನೋ ಒಂದು ಪ್ಯಾಕ್ ನ ನಾವು ರೆಡಿ ಮಾಡ್ಕೋಬಹುದು. ಈ ಒಂದು ಪ್ಯಾಕ್ ತುಂಬಾ ಎಫೆಕ್ಟಿವ್ ಪ್ಯಾಕ್ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಕ್ ಹೋಗ್ಬೇಡಿ. ಯಾರಿಗೆ ನಿಮ್ಮ ಕಣ್ಣಿನ ಕೆಳಗಡೆ ತುಂಬಾ ಕಪ್ಪಿರುತ್ತೆ ಅಲ್ವಾ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಅಥವಾ ನೋಡ್ತಾ ಇರೋ ನಿಮ್ಗೆ ಇದ್ರು ಕೂಡ ನೀವು ನಾನೀಗ ತೋರಿಸ್ಕೊಟ್ಟಿರುವಂತ ಈ ಒಂದು ರೆಮಿಡಿನ ನೀವು ಫಾಲೋ ಮಾಡಬಹುದು. ಎವ್ರಿ ಡೇ ಯೂಸ್ ಮಾಡ್ಬೇಕು ಫ್ರೆಂಡ್ಸ್. ನಾನು ಮೊದಲೇ ಹೇಳ್ಬಿಡ್ತೀನಿ, ಕನ್ಸಿಸ್ಟೆನ್ಸಿ ಇಸ್ ಮಸ್ಟ್. ಯಾಕೆಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ, ಯಾವುದೇ ಒಂದು ಕ್ರೀಮ್ ಆಗಿರ್ಬೋದು, ಯಾವುದೇ ಒಂದು ರೆಮಿಡಿ ಆಗಿರ್ಬೋದು, ನಾವು ಕಂಟಿನ್ಯೂಸ್ಲಿ ಯೂಸ್ ಮಾಡ್ಕೊಂಡು ಹೋಗ್ಬೇಕು. ಅವಾಗಷ್ಟೇ ನಾವು ಅದರದೊಂದು ಉಪಯೋಗ ಪಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂತಹ ರೆಮಿಡಿನ ಬಂದ್ಬಿಟ್ಟು ಎವ್ರಿ ನೈಟ್ ನೀವು ಯೂಸ್ ಮಾಡ್ತಾ ಹೋಗ್ಬೇಕು. ಎವ್ರಿ ನೈಟ್ ನೀವು ಕಂಟಿನ್ಯೂಸ್ಲಿ ಯೂಸ್ ಮಾಡ್ಕೊಂತಾ ಹೋದ್ರಿ ಅಂತಂದ್ರೆ ನಿಮ್ಗೆ ನಿಮ್ ಫೇಸ್ ಅಲ್ಲಿ ಆಗುವಂತಹ ಡ್ರಾಸ್ಟಿಕ್ ಚೇಂಜ್ ನೀವು ನೋಡ್ತಾ ಹೋಗ್ಬೋದು. ಎವ್ರಿ ನೈಟ್ ಮಿಸ್ ಮಾಡದೆ ನೀವು ಇದನ್ನ ಅಪ್ಲೈ ಮಾಡ್ಬೇಕು. ಅಪ್ಲೈ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಮಾಡ್ಕೊಂಡು ಹಾಗೆ ನೀವು ಅಪ್ಲೈ ಮಾಡ್ಬೋದು. ಇಲ್ಲ ಕೆಲವರಿಗೆ ತುಂಬಾ ಡ್ರೈ ಇರುತ್ತೆ ಅಲ್ವಾ, ಯಾಕಂದ್ರೆ ಇದನ್ನ ಹಚ್ಕೊಂಡು ಓವರ್ ನೈಟ್ ಬಿಡ್ಬೇಕಲ್ವಾ. ಸೊ ಓವರ್ ನೈಟ್ ಬಿಡ್ಲಿಕ್ಕೆ ತುಂಬಾ ಡ್ರೈ ಸ್ಕಿನ್ ಇರುತ್ತೆ, ನಮ್ಗೆ ಸ್ಕಿನ್ ತುಂಬಾ ಡ್ರೈನೆಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದನ್ನ ಬರೀ ಖಾಲಿ ಮುಖದ ಮೇಲೆ ಹಚ್ಕೊಂಡು ಮಲ್ಕೊಳಕ್ ಆಗಲ್ಲ ಅಂತ ಅನ್ನೋರು, ನೋ ಇಶ್ಯೂಸ್. ನಿಮ್ಮ ಫೇಸಿಗೆ ನೀವು ಹಚ್ಕೊಳ್ಳುವಂತಹ ಮಾಯಿಶ್ಚರೈಸರ್ ನ ಯೂಸ್ ಮಾಡ್ಕೊಂಡು ನೀವು ಅದ್ರ ಮೇಲೆ ಈ ಒಂದು ರೆಮಿಡಿನ ನೀವು ಯೂಸ್ ಮಾಡ್ತಾ ಹೋಗ್ಬೋದು. ಈ ಒಂದು ರೆಮಿಡಿ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಆಲ್ರೆಡಿ ತೋರಿಸಿದೀನಿ ಅಲ್ವಾ. ಸೊ ಇದ್ರಲ್ಲಿ ಏನಿಲ್ಲ, ಜಸ್ಟ್ ಅಲೋವೆರಾ ಅಂಡ್ ವಿಟಮಿನ್ ಇ ಕ್ಯಾಪ್ಸೂಲ್ ನ ಯೂಸ್ ಮಾಡಿದೀನಿ ಅಷ್ಟೇನೆ. ಇದು ಎರಡೇ ಇಂಗ್ರೀಡಿಯೆಂಟ್ ನ ಯೂಸ್ ಮಾಡ್ಕೊಂಡು ಈ ಒಂದು ರೆಮಿಡಿನ ನಾನು ಪ್ರಿಪೇರ್ ಮಾಡಿರುವಂತದ್ದು. ತುಂಬಾ ಮ್ಯಾಜಿಕ್ ರೆಮಿಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಒಳ್ಳೆ ವ್ಯೂಸ್ ಇದೆ, ರಿವ್ಯೂಸ್ ಇದೆ. ಇದಕ್ಕೆ ನಾನು ತುಂಬಾ ರಿಸರ್ಚ್ ಮಾಡಿ ನಿಮ್ ಮುಂದೆ ತಂದಿರುವಂತದ್ದು. ಸೊ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಬಿಡಿ. ಇದೇನಿಲ್ಲ, ನೀವು ಫೇಸ್ ವಾಶ್ ಆದ್ಮೇಲೆ ನಿಮ್ಮ ಕಣ್ಣಿನ ಕೆಳಗಡೆ ಇದನ್ನ ಜಸ್ಟ್ ದಿಸ್ ಮಚ್ ಆಫ್ ಅಮೌಂಟ್, ಸೊ ಒಂದು ಲಿಟ್ಲ್ ಬಿಟ್ ಅಮೌಂಟ್ ನ ತಗೊಂಡು ನೀವು ನಿಮ್ಮ ಕಣ್ಣಿನ ಕೆಳಗಡೆ ಅಪ್ಲೈ ಮಾಡಬೇಕು. ಓಕೆನಾ? ಸೊ ಏನಿಲ್ಲ, ನಿಮ್ಮ ಕಣ್ಣಿನ ಕೆಳಗಡೆ ಅಪ್ಲೈ ಮಾಡಿ, ಕಣ್ಣಿನ ಮೇಲ್ಗಡೆ ಅಪ್ಲೈ ಮಾಡಿ, ನೀಟಾಗಿ ಎರಡೂ ಕಡೆನೂ ಅಪ್ಲೈ ಮಾಡಿಬಿಟ್ಟು ಸೊ ನಿಮ್ಮ ಕಣ್ಣಿನ ಕೆಳಗಡೆ ಹಾಗೆ ನಿಮ್ಮ ಕಣ್ಣಿನ ಮೇಲ್ಗಡೆ ಸುತ್ತ ಅರೌಂಡ್ ದಿ ಹೈಸ್ ಏನಿರುತ್ತೆ ಅಲ್ವಾ, ಸೊ ಅದ್ರ ಮೇಲ್ಗಡೆ ನೀವು ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಎರಡೂ ಕಣ್ಣಿಗೂ ಕೂಡ ನೀವು ನೀಟಾಗಿ ಲೈಟ್ ಆಗಿ ಮಸಾಜ್ ಕೊಡ್ತಾ ಹೋಗಿ. ಸೊ ಇವಾಗ ಏನ್ ಅಪ್ಲೈ ಮಾಡಿದ್ನಲ್ವಾ, ಸೊ ಇಷ್ಟೇ ಫ್ರೆಂಡ್ಸ್. ಒಂದು ಸ್ವಲ್ಪ ಅಮೌಂಟ್ ಆಫ್ ಈ ರೆಮಿಡಿನ ತಗೊಂಡ್ಬಿಟ್ಟು ಎರಡೂ ಕಣ್ ಕೆಳಗಡೆ ಕೂಡ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ನೀವು ಸ್ವಲ್ಪ ಓವರ್ ಆಲ್ ನಿಮ್ಮ ಐಸ್ ಕೆಳಗಡೆ ಅಂಡ್ ಮೇಲ್ಗಡೆ ನೀಟಾಗಿ ಮಸಾಜ್ ಮಾಡಿ, ಲೈಟ್ ಆಗಿ ಮಸಾಜ್ ಮಾಡಿ. ತುಂಬಾ ಜೋರಾಗೆಲ್ಲ ತಿಕ್ಕೋದವೆಲ್ಲ ಮಾಡಕ್ ಹೋಗ್ಬೇಡಿ, ತುಂಬಾ ಲೈಟ್ ಆಗಿ ಮಸಾಜ್ ಮಾಡಿ. ಅವಾಗ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಓವರ್ ನೈಟ್ ಇದನ್ನ ಬಿಡಬೇಕು. ನೀವು ಹಚ್ಬಿಟ್ಟು ನೈಟ್ ನೀವು ಮಲ್ಗೋಕ್ಕಿಂತ ಮುಂಚೆ ಹಚ್ಬಿಟ್ಟು ಇದನ್ನ ಓವರ್ ನೈಟ್ ನೀವು ಬಿಡಬೇಕು. ಓವರ್
ಓವರ್ ಬಿಟ್ಟಾಗ ನೀವು ಬೆಳಿಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ನಿಮಗೆ ದಿನೇ 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 ಸ್ವಲ್ಪ ಸ್ವಲ್ಪ ಚೇಂಜಸ್ ಕಾಣ್ತಾ ಹೋಗುತ್ತೆ. ತುಂಬಾ ಡಾರ್ಕ್ ಸರ್ಕಲ್ಸ್ ಇದೆ ನನಗೆ ಅಂತ ಅನ್ನೋರು ವೆಯ್ಟ್ ಮಾಡಲೇಬೇಕು. ಬಿಕಾಸ್ ಯಾವುದೇ ಒಂದು ರಿಸಲ್ಟ್ ಸಿಗ್ಬೇಕಂದ್ರೂ ಕೂಡ ನಮಗೆ ಫಸ್ಟ್ ಪೇಷನ್ಸ್ ಇಸ್ ಮಸ್ಟ್. ನಮಗೆ ತುಂಬಾ ತಾಳ್ಮೆ ಇರಬೇಕು. ಅವಾಗ ನಮಗೆ ಯಾವುದೇ ಒಂದು ಪ್ರಾಬ್ಲಮ್ಸ್ ಆದ್ರೂ ಕೂಡ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಈ ರೆಮಿಡಿನ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ರಲ್ವಾ, ವೆರಿ ಈಸಿ. ಜಸ್ಟ್ ಅಲೋವೆರಾ ಜೆಲ್ ಅಂಡ್ ವಿಟಮಿನ್ ಇ ಕ್ಯಾಪ್ಸೂಲ್ ಅನ್ನ ಎರಡನ್ನೂ ಮಿಕ್ಸ್ ಮಾಡ್ಬಿಟ್ಟು ನೀಟಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಅದನ್ನ ಎರಡೂ ಕಣ್ ಕೆಳಗಡೆ ತಗೊಂಡು ಒಂದು ಸ್ಮಾಲ್ ಅಮೌಂಟ್ ತಗೊಳ್ಳಿ ಸಾಕು, ಜಾಸ್ತಿ ತಗೊಳಕ್ ಹೋಗ್ಬೇಡಿ. ಒಂದು ಸ್ಮಾಲ್ ಅಮೌಂಟ್ ರೆಮಿಡಿನ ತಗೊಂಡು ಎರಡೂ ಕಣ್ ಕೆಳಗಡೆ ಕೂಡ ನೀಟಾಗಿ ನೀವು ಮಸಾಜ್ ಕೊಡಿ ಲೈಟ್ ಆಗಿ. ಸೊ ಅವಾಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಸೊ ಅದೇನ ಇದು ಒಂದು ಈಸಿ ಸ್ಟೆಪ್ ಅಷ್ಟೇ, ಇದರಲ್ಲಿ ಯಾವುದೇ ರೀತಿ ಸ್ಟೆಪ್ಸ್ ಇಲ್ಲ. ಇಷ್ಟೇ ಈ ಒಂದು ರೆಮಿಡಿ. ಇದನ್ನ ನೀವು ಅಪ್ಲೈ ಮಾಡ್ಕೊಂಡ್ರೆ ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಕ್ಕ ಪಡ್ಕೋಬಹುದು. ಅಂಡ್ ಇವಾಗ ಈ ಒಂದು ಇಂಗ್ರೀಡಿಯೆಂಟ್ಸ್ ನಾನು ಏನ್ ಯೂಸ್ ಮಾಡಿದ್ದೀನಲ್ವಾ, ಒಂದು ಅಲೋವೆರಾ ಜೆಲ್ ಅಂಡ್ ವಿಟಮಿನ್ ಇ ಕ್ಯಾಪ್ಸೂಲ್, ಈ ಎರಡರ ಉಪಯೋಗ ನಮ್ಮ ಸ್ಕಿನ್ನಿಗೆ ಹೇಗಾಗುತ್ತೆ ಅಂತ ಗೊತ್ತಾಗಬೇಕು. ಸೊ ಅದನ್ನ ಇವಾಗ ಫ್ರೆಂಡ್ಸ್, ಈ ಒಂದು ರೆಮಿಡಿಗೆ ಯೂಸ್ ಮಾಡಿರುವಂತಹ ಎರಡು ಇಂಗ್ರೀಡಿಯೆಂಟ್ಸ್ ಗಳ ಬೆನಿಫಿಟ್ಸ್ ಅನ್ನ ನಾನು ಬೇಗ ಹೇಳ್ತಾ ಹೋಗ್ತೀನಿ, ಕೇಳ್ಕೊಳ್ಳಿ. ಫಸ್ಟಿಗೆ ನಾನು ಇಲ್ಲಿ ಅಲೋವೆರಾ ಜೆಲ್ ಅನ್ನ ಯೂಸ್ ಮಾಡಿದ್ದೀನಿ. ಅಲೋವೆರಾ ಜೆಲ್ ಏನಿದೆಯಲ್ಲ ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಮಾಯಿಶ್ಚರೈಸರ್ ಆಗಿ ವರ್ಕ್ ಮಾಡ್ತಾ ಹೋಗುತ್ತೆ. ನಮ್ಮ ಸ್ಕಿನ್ ಅಲ್ಲಿ ಇರುವಂತಹ ಡ್ರೈನೆಸ್ ಅನ್ನ ಇದು ಹೋಗಲಾಡಿಸುತ್ತೆ. ಸೊ ಹಾಗಾಗಿ ಅಲೋವೆರಾ ಜೆಲ್ ಅನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ ಹೋಗ್ಲೇಬೇಡಿ. ಅಂಡ್ ಆಲ್ಸೋ ನಮ್ಮ ಸ್ಕಿನ್ ಅಲ್ಲಿ ಬರ್ನ್ಸ್, ಸನ್ ಬರ್ನ್ಸ್, ಕಟ್ಸ್ ಈ ತರ ಏನಾದ್ರೂ ಆಗಿದ್ರು ಕೂಡ ಅದರಿಂದನೂ ನಮ್ಮ ಸ್ಕಿನ್ ಅನ್ನ ರಿಪೇರ್ ಮಾಡ್ಲಿಕ್ಕೆ ನಮಗೆ ಅಲೋವೆರಾ ಜೆಲ್ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ವಿಟಮಿನ್ ಇ ಕ್ಯಾಪ್ಸೂಲ್. ಫ್ರೆಂಡ್ಸ್, ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ಅಷ್ಟೇನೆ ತುಂಬಾ ಒಳ್ಳೆ ಇಂಗ್ರೀಡಿಯೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದನ್ನ ಎಷ್ಟೋ ಜನ ಇಂಟೇಕ್ ಆಗು ಕೂಡ ತಗೋತಾರೆ. ಇದರಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ಅಂಡ್ ಇಲ್ಲಿ ನಾನು ಈ ರೆಮಿಡಿಗೆ ಯೂಸ್ ಮಾಡಿದ್ದೀನಲ್ವಾ, ಇದು ನಮ್ಮ ಸ್ಕಿನ್ನಿಗೆ ಯಾವ ರೀತಿ ಬೆನಿಫಿಷಿಯಲ್ ಆಗಿರುತ್ತೆ ಅಂತಂದ್ರೆ ಫ್ರೆಂಡ್ಸ್, ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ನಮ್ಮ ಸ್ಕಿನ್ನಿಗೆ ಒಂದು ಮಾಯಿಶ್ಚರೈಸರ್ ಆಗಿ ವರ್ಕ್ ಮಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಆಲ್ಸೋ ಇದು ಒಂದು ಆಂಟಿ ಏಜಿಂಗ್ ಪ್ರಾಪರ್ಟಿ ಆಗಿ ವರ್ಕ್ ಮಾಡ್ತಾ ಹೋಗುತ್ತೆ. ಆಂಟಿ ಏಜಿಂಗ್ ಪ್ರಾಪರ್ಟಿ ಹೇಗೆ ಅಂತಂದ್ರೆ ನಮ್ಮ ಸ್ಕಿನ್ ಯಾವಾಗ ತುಂಬಾ ಡ್ರೈ ಆಗುತ್ತೆ ಅಲ್ವಾ, ಸೊ ಸ್ಕಿನ್ ಡ್ರೈ ಆದಾಗ ಆಟೋಮೆಟಿಕ್ಲಿ ನಮ್ಮ ಫೇಸ್ ಅಲ್ಲಿ ರಿಂಕಲ್ಸ್ ಅಂಡ್ ಫೈನ್ ಲೈನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ರಿಂಕಲ್ಸ್ ಅಂಡ್ ಫೈನ್ ಲೈನ್ ಸ್ಟಾರ್ಟ್ ಆದಾಗಲೇ ನಮ್ಮ ಫೇಸ್ ಅಲ್ಲಿ ಏಜಿಂಗ್ ಫ್ಯಾಕ್ಟರ್ ಅನ್ನೋದು ಎದ್ದು ಕಾಣುವಂಥದ್ದು. ಸೊ ಹಾಗಾಗಿ ಅದರಿಂದ ನಮ್ಮ ಸ್ಕಿನ್ ಅನ್ನ ಇದು ರಿಪೇರ್ ಮಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಲ್ಲಿ ಸ್ಕಿನ್ ಡ್ರೈ ಆಗೋದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಒಳ್ಳೆ ಮಾಯಿಶ್ಚರೈಸರ್ಸ್ ನ ಯೂಸ್ ಮಾಡಬೇಕು. ಸ್ಕಿನ್ ಅನ್ನ ತುಂಬಾ ಹೈಡ್ರೇಟೆಡ್ ಆಗಿ ಇಟ್ಕೋಬೇಕು. ಅವಾಗ ನಮ್ಮ ಸ್ಕಿನ್ ಡ್ರೈನೆಸ್ ಅನ್ನ ನಾವು ಹೋಗ್ಲಾಡಿಸಬಹುದು. ಅದಕ್ಕೋಸ್ಕರ ಇಲ್ಲಿ ನಾನು ಸ್ಕಿನ್ ಹೈಡ್ರೇಟೆಡ್ ಆಗಿ ಇಟ್ಕೋಬೇಕು ಅಂಡ್ ಮಾಯಿಶ್ಚರೈಸರ್ ಆಗಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಅಲೋವೆರಾ ಜೆಲ್ ಅನ್ನ ಯೂಸ್ ಮಾಡಿದ್ದೀನಿ. ಸೊ ಅಲೋವೆರಾ ಜೆಲ್ ಅನ್ನ ಯೂಸ್ ಮಾಡಿರೋ ಕಾರಣ ನಮ್ಮ ಸ್ಕಿನ್ ಮಾಯಿಶ್ಚರೈಸ್ಡ್ ಆಗುತ್ತೆ. ಅದರಿಂದ ನಮಗೆ ಈ ಒಂದು ಆಂಟಿ ಏಜಿಂಗ್ ಪ್ರಾಪರ್ಟಿ ಆಗಿ ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ವರ್ಕ್ ಮಾಡ್ತಾ ಹೋಗುತ್ತೆ. ಅವಾಗ ನಮ್ಮ ಫೇಸ್ ಅಲ್ಲಿ ರಿಂಕಲ್ಸ್ ಅಂಡ್ ಫೈನ್ ಲೈನ್ಸ್ ಇದು ಕೂಡ ನಾವು ಕಡಿಮೆ ಮಾಡ್ತಾ ಹೋಗ್ಬೋದು. ಫ್ರೆಂಡ್ಸ್, ಈ ಒಂದು ಎರಡು ವಸ್ತುನ ಯೂಸ್ ಮಾಡಿಕೊಂಡು ನಿಮ್ಮ ಡಾರ್ಕ್ ಸರ್ಕಲ್ಸ್ ಏನಿರುತ್ತೆ ಅಲ್ವಾ, ಇದಕ್ಕೆ ನೀವು ಗುಡ್ ಬೈ ಹೇಳ್ಬೋದು. ನಾನಂತೂ ಪಕ್ಕಾ ಪ್ರಾಮಿಸ್ ಮಾಡ್ತೀನಿ ಈ ಒಂದು ರೆಮಿಡಿ ಮಾತ್ರ ನಿಮ್ಗೆಲ್ರಿಗೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಇದಕ್ಕೆ ತುಂಬಾ ಒಳ್ಳೆ ರಿವ್ಯೂಸ್ ಇದೆ. ಎಷ್ಟೋ ಜನರಿಗೆ ಗೊತ್ತಿರಲ್ಲ ಅಲ್ವಾ, ಸೊ ಹಾಗಾಗಿ ನಾನು ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಡಾರ್ಕ್ ಸರ್ಕಲ್ಸ್ ಅನ್ನೋದು ತುಂಬಾ ಇಶ್ಯೂಸ್ ಇಂದ ಬರ್ಬೋದು ಫ್ರೆಂಡ್ಸ್, ಡ್ಯೂ ಟು ನಾವು ಫೋನ್ಸ್ನ ಜಾಸ್ತಿ ಯೂಸ್ ಮಾಡ್ತೀವಿ, ಲ್ಯಾಪ್ಟಾಪ್ಸ್ನ ಯೂಸ್ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ನಮಗೆ ಹೆರಿಡಿಟಿ ಫ್ಯಾಕ್ಟರ್ ಆಗು ಕೂಡ ನಮಗೆ ಡಾರ್ಕ್ ಸರ್ಕಲ್ಸ್ ಬರ್ಬೋದು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾನಿವತ್ತು ತೋರಿಸ್ಕೊಟ್ಟಿರುವಂಥ ರೆಮಿಡಿನ ಮಿಸ್ ಮಾಡೋಕೆ ಹೋಗ್ಬೇಡಿ. ಎವ್ರಿ ನೈಟ್ ಯೂಸ್ ಮಾಡಿ, ಕನ್ಸಿಸ್ಟೆನ್ಸಿ ಇರಲಿ. ಬಿಕಾಸ್ ನಾವು ಕಂಟಿನ್ಯೂಸ್ಲಿ ಯೂಸ್ ಮಾಡಿದಾಗಲೇ ನಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಪ್ರತಿದಿನ ರಾತ್ರಿ ಮಲ್ಗೋಕ್ಕೂ ಮುಂಚೆ ಈ ಒಂದು ರೆಮಿಡಿನ ಒಂದು ಸ್ಮಾಲ್ ಅಮೌಂಟ್ ಆಫ್ ರೆಮಿಡಿನ ತಗೊಂಡ್ಬಿಟ್ಟು ನೀವು ಎರಡೂ ಕಣ್ ಕೆಳಗಡೆನೂ ಅಪ್ಲೈ ಮಾಡಿ, ಎರಡೂ ಕಣ್ ಮೇಲ್ಗಡೆನೂ ಕೂಡ ನೀಟಾಗಿ ನೀವು ಲೈಟಾಗಿ ಮಸಾಜ್ ಕೊಟ್ಬಿಟ್ಟು ಅದನ್ನ ಓವರ್ ನೈಟ್ ಬಿಟ್ಬಿಡಿ. ಸೊ ಓವರ್ ನೈಟ್ ಬಿಟ್ಟಾಗ ನಿಮಗೆ ಬೆಳಗ್ಗೆ ಎದ್ದು ನೋಡಿದಾಗ ನಿಮಗೆ ಒಂದು ಫ್ರೆಶ್ ಫೀಲ್ ಅನಿಸ್ತಾ ಹೋಗುತ್ತೆ. ಅಂಡ್ ಯಥೇಚ್ಛವಾಗಿ ಯೂಸ್ ಮಾಡ್ತಾ ಮಾಡ್ತಾ ಬಂದಲ್ಲಿ, ನೀವು ಪ್ರತಿದಿನವೂ ಕೂಡ ಯೂಸ್ ಮಾಡ್ತಾ ಬಂದಲ್ಲಿ ನಿಮಗೆ ಒಂದು ಡ್ರಾಸ್ಟಿಕ್ ಚೇಂಜ್ ಕಾಣ್ತಾ ಹೋಗುತ್ತೆ. ಸೊ ಅವಾಗ ನೀವೇ ಒಂದು ಹೇಳ್ತೀರಾ, ಎಸ್ ನಿಮ್ಮ ಒಂದು ರೆಮಿಡಿ ನನಗೆ ವರ್ಕ್ ಆಗಿದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನಾವು ಇಲ್ಲಿ ಯೂಸ್ ಮಾಡಿರುವಂತಹ ಇಂಗ್ರೀಡಿಯೆಂಟ್ಸ್ ನಮಗೆ ಹೊರಗಡೆ ಕೆಲಸ ಮಾಡ್ತಾ ಹೋಗುತ್ತೆ. ಬಟ್ ಅದ್ರ ಜೊತೆಲಿ ನಮ್ಮ ಆರೋಗ್ಯನೂ ಕೂಡ ನಾವು ಸರಿ ಇಟ್ಕೋಬೇಕು. ಆ ಆರೋಗ್ಯ ಬಂದ್ಬಿಟ್ಟು ನಮ್ಮ ಇಂಟೇಕ್ ನಾವು ಏನೇನು ತಗೋತೀವಲ್ವಾ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಯಾವಾಗಲೂ ಹೇಳೋದು ಒಂದೇನೆ, ಒಳ್ಳೆ ಊಟ ಮಾಡಿ, ಮನೆ ಊಟ ಮಾಡಿ ಎಸ್ಪೆಷಲಿ. ಅದ್ರ ಜೊತೆಲಿ ಹಣ್ಣು ತರಕಾರಿಗಳನ್ನ ಯಥೇಚ್ಛವಾಗಿ ಬಳಸಿ. ಜೊತೆಯಲ್ಲಿ ಪ್ರತಿನಿತ್ಯವೂ ಕೂಡ ನೀವು ಒಂದು 3ರಿಂದ 4 ಲೀಟರ್ ವಾಟರ್ ಅನ್ನ ಕನ್ಸಿಸ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ನೀರನ್ನ ಕುಡಿದೇ ಇರ್ಲಿಕ್ಕೆ ಹೋಗಬೇಡಿ. ಬಿಕಾಸ್ ಇವಾಗ ವಿಂಟರ್ ಸೀಸನ್ ಅಲ್ವಾ, ಚಳಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನೀರನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ. ಯಾವುದೇ ಕಾರಣಕ್ಕೂ ನೀರನ್ನ ನೆಗ್ಲೆಕ್ಟ್ ಮಾಡಕ್ ಹೋಗಬೇಡಿ. ಪ್ರತಿನಿತ್ಯನೂ ಕೂಡ ನೀವು ಅಟ್ಲೀಸ್ಟ್ ಒಂದು 3 to 4 ಲೀಟರ್ಸ್ ಆಫ್ ವಾಟರ್ ಅನ್ನ ನೀವು ಕನ್ಸ್ಯೂಮ್ ಮಾಡಬೇಕು. ಆವಾಗ ನಿಮ್ಮ ಬಾಡಿ ಡೆಫಿನೆಟ್ಲಿ ಹೈಡ್ರೇಟೆಡ್ ಆಗಿರುತ್ತೆ. ನಿಮ್ಮ ಬಾಡಿ ಹೈಡ್ರೇಟೆಡ್ ಆಗಿ ಯಾವಾಗ ನೀವು ಇಟ್ಕೋತೀರಲ್ವಾ, ಅವಾಗ ಆಟೋಮೆಟಿಕ್ಲಿ ನಿಮ್ಮ ಫೇಸ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಅಂತ ರೀಸನ್ ಅದು ಬಂದ್ಬಿಟ್ಟು ನಿದ್ರಾಹೀನತೆ.
ಸೊ ನಾವು ಈ ಒಂದು ನಿದ್ದೆಯನ್ನ ಜಾಸ್ತಿ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಫೋನ್ ನೋಡ್ತಾ ಆಗಿರ್ಬೋದು ಅಥವಾ ಬೇರೆ ಕೆಲಸಗಳಲ್ಲಿ ನಾವು ತೊಡಕೊಂಡಾಗಿರ್ಬೋದು, ನಾವು ನಿದ್ದೆಗೆ ನಾವು ತುಂಬಾ ಪ್ರಾಮುಖ್ಯತೆ ಕಮ್ಮಿ ಮಾಡ್ತಾ ಇದ್ದೀವಿ ಇವಾಗ. ಸೊ ಹಾಗಾಗಿ ಆದಷ್ಟು ಪ್ರತಿನಿತ್ಯವೂ ಕೂಡ ಒಂದು 7ರಿಂದ 8 ಗಂಟೆಗಳ ಕಾಲ ಒಳ್ಳೆ ನಿದ್ದೆ ಮಾಡಿ. ಸೊ ನಿದ್ದೆ ಮಾಡಿದಾಗ ಡೆಫಿನೆಟ್ಲಿ ಹೇಳ್ತೀನಿ, ಆವಾಗ ನಿಮಗೆ ಒಂದು ಫ್ರೆಶ್ ಫೀಲ್ ನಿಮ್ಮ ಫೇಸಲ್ಲೇ ಕಾಣಿಸ್ತಾ ಹೋಗುತ್ತೆ. ನನಗೆ ಏನು ಗೊತ್ತಿದೆ ಫ್ರೆಂಡ್ಸ್, ಅದ್ರ ಬೇಸ್ ಮೇಲೆ ನಾನು ನಿಮ್ಗೆಲ್ರಿಗೂ ಕೂಡ ಒಂದು ಇನ್ಫಾರ್ಮೇಷನ್ ಅನ್ನ ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟೇ ಇವತ್ತಿನ ಒಂದು ಪುಟಾಣಿ ವಿಡಿಯೋ. ಈ ವಿಡಿಯೋ ಮೂಲಕ ನಿಮಗೆ ಡಾರ್ಕ್ ಸರ್ಕಲ್ಸ್ ರಿಮೂವಲ್ ಹೇಗೆ ನಾವು ಮಾಡ್ಕೋಬಹುದು ಮನೇಲಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ಇದು ನಿಜವಾಗ್ಲೂ ಎಫೆಕ್ಟಿವ್ ಆಗಿರುವಂತಹ ಒಂದು ರೆಮಿಡಿ. ಪ್ಲೀಸ್ ಮರೆಯದೆ ಯೂಸ್ ಮಾಡಿ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅವಾಗ ನೀವೇ ಬಂದು ನನಗೆ ಹೇಳ್ತೀರಾ ಹೌದು ನಿಮ್ಮ ರೆಮಿಡಿ ವರ್ಕ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ಪುಟಾಣಿ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಸೊ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಈ ವಿಡಿಯೋನ ಶೇರ್ ಮಾಡಿ. ಎಷ್ಟೋ ಜನರಿಗೆ ಡಾರ್ಕ್ ಸರ್ಕಲ್ಸ್ ಇರುತ್ತಲ್ವಾ, ಸೊ ಅವರಿಗೂ ಕೂಡ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ನಾನು ಪ್ರತಿಯೊಬ್ಬರ ಕಮೆಂಟನ್ನು ಕೂಡ ಓದ್ತೀನಿ ಆ್ಯಂಡ್ ಆಲ್ಸೋ ರೆಸ್ಪಾನ್ಸ್ ಮಾಡ್ತೀನಿ. ನಿಮಗೆ ಯಾವ್ಯಾವ ರೀತಿ ವೀಡಿಯೋಸ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಆ ರೀತಿ ವೀಡಿಯೋಸನ್ನು ಕೂಡ ನಾನು ಮಾಡ್ತಾ ಹೋಗ್ತೀನಿ. ಅದನ್ನು ಕೂಡ ನನಗೆ ಕಮೆಂಟ್ ಮಾಡ್ತಾ ಹೋಗಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡಕ್ಕೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಲಾಟ್ಸ್ ಆಫ್ ಲವ್.